ಮಾನವನ ತಳಿಶಾಸ್ತ್ರದಲ್ಲಿ ಈ ವಂಶಾವಳಿ ಅದಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಬೇಸಿಕ್ ಅದು. ಈಗ ಪುರುಷರ ಬಂಜೆತನ ಆಗ್ಬೋದು, ಮಹಿಳೆಯರ ಬಂಜೆತನ ಆಗಿರ್ಬೋದು. ನಮಗೆ ಬೇಕಾಗಿರೋದು ಮುಖ್ಯವಾಗಿ ಕಾಯಿಲೆಗಳು. ತಂದೆ ಕಡೆಯಿಂದ ಯಾವುದಾದ್ರೂ ಕಾಯಿಲೆ ತುಂಬ ಪ್ರಾಮಿನೆಂಟ್ ಆಗಿದೆಯಾ, ಬಹಳಷ್ಟು ಜನ ಆ ಕಾಯಿಲೆಯಿಂದ ನರಳುತ್ತಿದ್ದಾರ, ಅಥವಾ ಡೆತ್ ಆಗಿದ್ರೆ ಬಹಳಷ್ಟು ಜನರಿಗೆ ಹೃದಯಾಘಾತ ಆಗಿರುತ್ತೆ. ಹೈಪರ್ ಕೊಲೆಸ್ಟ್ರಾಲೇಮಿಯಾ ಇರ್ಬೋದು, ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಇರ್ಬೋದು. ಕಾರಣ ರಿಪ್ರೊಡಕ್ಟಿವ್ ಹಿಸ್ಟ್ರಿ, ಬಂಜೆತನ ಏನಾರಿತ್ತ, ಮಗು ಹುಟ್ಟಿದಾಗ ಸತ್ತೋಗಿರುತ್ತೆ, ಅಬಾಟ್ ಆಗಿರುತ್ತೆ, ಅಥವಾ ಮಕ್ಕಳೇ ಇಲ್ಲದೆ ಇರೋ ಅಂಥದ್ದು, ಅಥವಾ ಅವರಿಗೆ ಒಂದು ಮೆನಿಸ್ಟ್ರೇಷನ್ ಏನಿದೆ ಅದು ಸರಿಯಾಗಿ ಆಗದೆ ಇರೋ ಅಂಥದ್ದು, ಇನ್ ಬ್ರೀಡಿಂಗ್, ಅದೇ ಜಾತಿಯಲ್ಲಿ ರಕ್ತ ಸಂಬಂಧದಲ್ಲಿ ಮದುವೆ ಆಗಿರ್ತಾರೆ. ಕಾಯಿಲೆಗಳು ಏನಾದ್ರು ಇದ್ರೆ ಹತ್ರದಲ್ಲೇ ಸಂಬಂಧದಲ್ಲೇ ಮದುವೆ ಆಗಿರೋದ್ರಿಂದ ಒಂದು ಕುಟುಂಬವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದ್ರೆ ಆ ಕುಟುಂಬದಲ್ಲಿ ಏನು ಕಾಯಿಲೆಗಳಿದೆ, ಕುಟುಂಬದ ಇತರ ಸದಸ್ಯರಿಗೆ ಕಾಯಿಲೆ ಬರುವ ಸಾಧ್ಯತೆ ಏನು, ಬರುವ ಸಾಧ್ಯತೆ ಇದ್ದಂಥ ಪಕ್ಷದಲ್ಲಿ ಮುಂಚೆ ಅವರು ಮುಂಜಾಗ್ರತೆಯಾಗಿ ಫ್ಯಾಮಿಲಿಲಿ ಎಲ್ಲರಿಗೂ ಆಸ್ಥಮೆಟಿಕ್ ಇದ್ದಾರೆ, ತೊಂದರೆ ಇದೆ ಅಂದಾಗ ಮಕ್ಕಳಿಗೆ ಸಣ್ಣದ್ರಿಂದನೇ ನಾವು ಆ ಒಂದು ಜನರೇಷನ್ನಲ್ಲಿ ಒಬ್ರಿಗೆ ಯಾರಿಗಾರು ಆ ಕಾಯಿಲೆ ಇದೆ. ಜನರೇಷನ್ ಸ್ಕಿಪ್ ಆಗ್ತಿಲ್ಲ, ಎಲ್ಲ ಜನರೇಷನ್ನಲ್ಲೂ ತಂದೆ ಕಡೆಯಿಂದನೋ ತಾಯಿ ಕಡೆಯಿಂದನೋ ಎಲ್ಲೋ ಒಂದು ಕಡೆ ಅದು ಬಂದಿದೆ. ಹಾಗಾಗಿ ಈ ಮಗುವಿಗೆ ಕಾಯಿಲೆ ಬಂದಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ಈ ವಂಶವೃಕ್ಷ ಅಥವಾ ವಂಶಾವಳಿ ಬಗ್ಗೆ ಕೇಳಿರ್ಬೋದು. ವಂಶವೃಕ್ಷ ಅಂದರೆ ಎಸ್.ಎಲ್. ಭೈರಪ್ಪನವರ ವಂಶವೃಕ್ಷ ಕಾದಂಬರಿ ಕೂಡ ನೆನಪಾಗಿದೆ ನಮಗೆ. ಸೊ ಹಾಗಾದರೆ ಈ ವಂಶಾವಳಿ ಅನ್ನುವಂತಂದರೆ ಏನು, ಸೊ ಅದರ ಹಿಂದೆ ಇರತಕ್ಕಂಥ ವಿಜ್ಞಾನ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಈ ವಂಶಾವಳಿ, ವಂಶವೃಕ್ಷ ಇದು ಅನೇಕ ಮಂದಿ ಅನೇಕ ಊರುಗಳಲ್ಲಿ ತಲಾಂತರಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅವರ ಹಿರಿಯರ ಹೆಸರುಗಳನ್ನು, ಮಕ್ಕಳ ಹೆಸರುಗಳನ್ನು, ಈ ರೀತಿಯಾಗಿ. ಸೊ ಬಟ್ ಇದರ ಹಿಂದೆ ಏನಾದರೂ ವಿಜ್ಞಾನ ಇದೆಯಾ, ಸೈಂಟಿಫಿಕ್ ಆಗಿ ಕೂಡ ಈ ವಂಶಾವಳಿಯನ್ನು ಮಾಡಲಿಕ್ಕಾಗತ್ತಾ, ಇತ್ಯಾದಿ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಸರ್, ಈಗ ನೀವು ವಂಶಾವಳಿ ಅಂತ ಅಂದರೆ ವಂಶವೃಕ್ಷ ಅಂತ ಅಂದರೆ ಕೆಲವೊಬ್ಬರು ಅವರ ಕುಟುಂಬದ ಹೆಸರುಗಳನ್ನು ಒಂದು ಡಾಕ್ಯುಮೆಂಟೇಶನ್ ಮಾಡಿ ಇಟ್ಟಿರ್ತಾರೆ. ನಾವು ಮಾನವನ ತಳಿಶಾಸ್ತ್ರದಲ್ಲಿ ಈ ವಂಶಾವಳಿ ಅಂತ ನೀವು ಹೇಳಿದ್ರೆ ಅದಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಬೇಸಿಕ್ ಅದು. ನಮಗೆ ಮಾನವನ ತಳಿಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತಂದರೆ ವಂಶಾವಳಿಯಿಂದನೇ ನಾವು ಶುರು ಮಾಡೋದು. ಅದನ್ನು ಪೆಡಿಗ್ರಿ ಅಂತ ಕರಿತೀವಿ. ಪೆಡಿಗ್ರಿ ಅಂತ. ಪೆಡಿಗ್ರಿ ಅಂದರೆ ನಾಯಿಗೆ ಹಾಕೋದು ಬಿಸ್ಕೆಟ್ದು ಪೆಡಿಗ್ರಿ ಅಂತಂತಾರಲ್ಲ, ಅದಲ್ಲ. ಪೆಡಿಗ್ರಿ ಅಂದರೆ ವಂಶಾವಳಿ ಅಂತ ನಾವೇನಂತೀವಿ ಕನ್ನಡದಲ್ಲಿ, ಅದನ್ನು ಪೆಡಿಗ್ರಿ. ಈಗ ಈ ಪೆಡಿಗ್ರಿ ಅಂತ ನಾವು ನೋಡಿದಾಗ ಅಥವಾ ವಂಶಾವಳಿ ಅಂತ ನೋಡಿದಾಗ ಈ ಒಂದು ನಾಲೆಡ್ಜ್ ಏನಿದೆ, ಜ್ಞಾನ ಇವತ್ತಿಂದಲ್ಲ, ಅದು ಹಿಂದಿನಿಂದನೂ ಆ ಒಂದು ಜ್ಞಾನ ನಮ್ಮ ಪೂರ್ವಜರಿಗಿತ್ತು. ಉದಾಹರಣೆಗೆ ಈಜಿಪ್ಟಿನಲ್ಲಿ ಈ ಒಂದು ಡೇಟ್ಸ್ಗಳನ್ನು ಬೆಳೀತಾರಲ್ಲ, ಅಲ್ಲಿ ಆವಾಗ ಯಾವ ಒಂದು ತಳಿ ತುಂಬ ಚೆನ್ನಾಗಿ ಈಲ್ಡ್ ಕೊಡುತ್ತೆ ಅನ್ನೋದನ್ನು ಡಾಕ್ಯುಮೆಂಟ್ ಮಾಡಿದ್ದಾರೆ. ಅದೇ ಥರ ಈ ಕುದುರೆಗಳ ತಳಿ ಇರುತ್ತಲ್ಲ, ಯಾವ ಕುದುರೆ ಅದರ ಮುಂದಿನ ಜನರೇಷನು ಅದು ಯಾವ ಥರ ಬ್ರೀಡು, ಅದು ಯಾವ ಥರ ಅದನ್ನು ಬಳಸ್ಬೋದು, ಈ ಥರದ್ದು ಡಾಕ್ಯುಮೆಂಟೇಷನು ನಮ್ಮ ಪೂರ್ವಜರು ಆವಾಗಲೇ ಮಾಡಿಕೊಂಡು ಬಂದಿದ್ರದನ್ನ. ಈಗ ನಾವು ಒಂದು ವೈದ್ಯಕೀಯ ಅಂದರೆ ಮನುಷ್ಯನ ಆರೋಗ್ಯವನ್ನು ಕಾಪಾಡುವಲ್ಲಿ ಅಥವಾ ಕಾಯಿಲೆಗಳ ಒಂದು ಅಧ್ಯಯನದಲ್ಲಿ ಈ ಪೆಡಿಗ್ರಿ ಅಥವಾ ವಂಶಾವಳಿಯನ್ನು ಬಳಸ್ತೀವಿ. ಮೊದಲನೇದಾಗಿ ಒಂದು ಬೇಸಿಕ್ ಕ್ವೆಶ್ಚನ್. ಈಗ ನಮ್ಮದು ಯಾವುದೇ ಒಂದು ಸಂಶೋಧನೆ ಅಂತ ನಡೆದ್ರು, ನಂದು ಎಲ್ಲ ಸಂಶೋಧನೆಯೂ ಮಾನವನ ತಳಿಶಾಸ್ತ್ರದ ಬಗ್ಗೆನೇ ಮಾಡಿರುವಂಥ ಸಂಶೋಧನೆ. ಆಲ್ಮೋಸ್ಟ್ ಈಗ ಪುರುಷರ ಬಂಜೆತನ ಆಗ್ಬೋದು, ಮಹಿಳೆಯರ ಬಂಜೆತನ ಆಗಿರ್ಬೋದು, ಬಂಜೆತನ ಮತ್ತು ಬೊಜ್ಜುತನಕ್ಕಿರುವ ಒಂದು ಏನು ನಂಟಿದೆ ಅದು, ಬಂಜೆತನ ಮತ್ತು ಮಧುಮೇಹಕ್ಕಿರುವ ನಂಟು, ಈ ಥರದ ಬಗ್ಗೆ ಬೇಕಾದಷ್ಟು ಸಂಶೋಧನೆಗಳನ್ನು ನಾವು ಮಾಡಿದ್ದೀವಿ. ಇದೆಲ್ಲೇ ಏನೇ ಮಾಡಬೇಕು ಅಂತಂದರೂ ಮೊದಲನೇದಾಗಿ ಬೇಸಿಕ್ ಇದು. ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಮಾತಾಡಿದಾಗ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಲ್ಲ, ಆಗ ಪೆಡಿಗ್ರಿ ಅಥವಾ ವಂಶಾವಳಿಯನ್ನು ನಾವು ಡಾಕ್ಯುಮೆಂಟ್ ಮಾಡ್ತಾ ಬರ್ತೀವಿ. ಹಾಗಾದರೆ ಏನು ಅಂತಂದರೆ ಒಬ್ಬ ವ್ಯಕ್ತಿಯ ಕುಟುಂಬದ ಬಗ್ಗೆ ಸಂಪೂರ್ಣವಾಗಿ, ಈಗ ಯಾವುದೋ ಒಬ್ಬ ಕಾಯಿಲೆಯ ವ್ಯಕ್ತಿ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿಯ ತಂದೆ ಕಡೆ ಅವರ ತಂದೆ ತಲೆಮಾರಿನವರು, ತಾಯಿಯ ಒಂದು 3 ತಲೆಮಾರಿನವರ ಕುರಿತು ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋದು. ಈ ಪೆಡಿಗ್ರಿಲಿ 3 ಜನರೇಷನ್ ಅಥವಾ 4 ಜನರೇಷನ್ನ ನಾವು ತಗೊಂತೀವಿ. ಅಂದರೆ ತಾತ, ತಂದೆ, ಈಗ ಮಗ ಏನಿದ್ದಾರೆ ಆ 3 ಜನರೇಷನ್ದು ಎಲ್ಲದೂ, ಅಂದರೆ ಅವರ ಫ್ಯಾಮಿಲಿ ಹಿಸ್ಟ್ರಿ, ಆ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದರು,
ಆಮೇಲೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಕಾಯಿಲೆಗಳು. ಆ ಫ್ಯಾಮಿಲಿಲಿ ಯಾವ್ದಾದ್ರು ತಂದೆ ಕಡೆಯಿಂದ ಯಾವುದಾದ್ರೂ ಕಾಯಿಲೆ ತುಂಬ ಪ್ರಾಮಿನೆಂಟ್ ಆಗಿದೆಯಾ, ಭಾಳಷ್ಟು ಜನ ಆ ಕಾಯಿಲೆಯಿಂದ ನರಳುತ್ತಿದ್ದಾರಾ, ಅಥವಾ ತಾಯಿ ಕಡೆಯಿಂದ ಯಾರಾದರೂ ಕೆಲವೊಂದು ಕಾಯಿಲೆಗಳಿಂದ ನರಳುತ್ತಿದ್ದಾರಾ, ಅಥವಾ ಡೆತ್ ಆಗಿದ್ದರೆ ಕಾರಣ ಏನು. ಈಗ ಒಂದು ಸಾವು ಅಂತಂದರೆ ಅದಕ್ಕೆ ಕಾರಣಗಳಿರುತ್ತೆ. ಆಕ್ಸಿಡೆಂಟ್ ಅಂಥದ್ದೆಲ್ಲ ಬಿಟ್ಟು ಹೃದಯಾಘಾತ ಆಗಿರಬಹುದು, ಬಹಳಷ್ಟು ಜನರಿಗೆ ಹೃದಯಾಘಾತ ಆಗಿರುತ್ತೆ. ಅಥವಾ ಕುಟುಂಬದಲ್ಲಿ ಬಹಳಷ್ಟು ಜನ ರಕ್ತದೊತ್ತಡದಿಂದ ಬಳಲ್ತಿರ್ತಾರೆ. ಕೆಲವರಿಗೆ ಕುಟುಂಬದ ಬಹಳಷ್ಟು ಜನ ಸದಸ್ಯರಿಗೆ ಹೈಪರ್ ಕೊಲೆಸ್ಟ್ರಾಲೇಮಿಯಾ ಇರ್ಬೋದು, ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಇರ್ಬೋದು, ಮಧುಮೇಹ ಇರಬಹುದು. ಈ ಥರದ್ದು ಒಂದು ಕುಟುಂಬ ಅಂತ ನಾವು ಸುಮ್ಮನೆ ಅನಲೈಸ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ನಮಗೆ. ಈ ಕುಟುಂಬದಲ್ಲಿ ಈ ಥರದ ಒಂದು ಕಾಯಿಲೆ ಹೆಚ್ಚಿದೆ ಅಂದರೆ ಕುಟುಂಬದ ಇತರ ಸದಸ್ಯರುಗಳಿಗೂ ಆ ಕಾಯಿಲೆ ಬರುವಂಥ ಸಾಧ್ಯತೆಗಳು ಹೆಚ್ಚು ಅನ್ನೋದು ಗೊತ್ತಾಗೋಗುತ್ತೆ. ಆ ಒಂದು ಕಾರಣದಿಂದ ನಮಗೆ ಈ ಪೆಡಿಗ್ರಿ ಅನಾಲಿಸಿಸ್ ಅಂತ ಇದೆಯಲ್ಲ, ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈಗ ಈ ಪೆಡಿಗ್ರಿ ಅನಾಲಿಸಿಸ್ ಅಥವಾ ವಂಶಾವಳಿನ ನಾವು ಮಾಡಬೇಕು ಅಂತಂದರೆ ಅವರ ಫ್ಯಾಮಿಲಿ ಹಿಸ್ಟ್ರಿ ತಗೊಂತೀವಿ. ಕುಟುಂಬದ ಬಗ್ಗೆ ಅವರ ತಂದೆ ತಾತ ಈ ಥರದ್ದು ಎಲ್ಲ ಹಿಸ್ಟ್ರಿ ಅಂತಂದರೆ ಅವರ ಹೆಸರು ಎಲ್ಲ ನಮಗೆ ಮುಖ್ಯ ಅಲ್ಲ, ಅವರ ವಯಸ್ಸು, ಅವರಿಗೆ ಏನಾದರೂ ಕಾಯಿಲೆ ಇತ್ತಾ, ಯಾವ ಏಜ್ನಲ್ಲಿ ಅವರು ಮರಣವನ್ನು ಅಪ್ಪಿದ್ರು, ಆ ಥರದ ವಿಚಾರಗಳು ಅಂದರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನು ಮಾತ್ರ ನಾವು ತಗೊತೀವಿ. ಆಮೇಲೆ ಅವರ ಮೆಡಿಕಲ್ ಹಿಸ್ಟ್ರಿ, ಅವ್ರಿಗೇನಾದ್ರು ಕಾಯಿಲೆ ಇತ್ತಾ ಇಲ್ವಾ. ರಿಪ್ರೊಡಕ್ಟಿವ್ ಹಿಸ್ಟ್ರಿ ಅಂದರೆ ಬಂಜೆತನ ಏನಾದ್ರು ಇತ್ತಾ, ಅಥವಾ ಹೆಂಗಸರಿಗೆ ಏನಾದರೂ ಆದರೆ ಕೆಲವೊಂದು ಮಗು ಹುಟ್ಟಿದಾಗ ಸತ್ತೋಗಿರುತ್ತೆ, ಆ ಥರದ್ದು ಒಂದೆರಡು ಆಗಿರುತ್ತೆ, ಅಥವಾ ಅಬಾಟ್ ಆಗಿರುತ್ತೆ, ಮಗು ಗರ್ಭಪಾತ ಆಗಿರೋ ಅಂಥದ್ದು, ಅಥವಾ ಮಕ್ಕಳೇ ಇಲ್ಲದೆ ಇರೋ ಅಂಥದ್ದು, ಈ ಥರದ್ದನ್ನು ಅಥವಾ ಅವರಿಗೆ ಒಂದು ಮೆನಿಸ್ಟ್ರೇಷನ್ ಏನಿದೆ ಅದು ಸರಿಯಾಗಿ ಆಗದೆ ಇರೋ ಅಂಥದ್ದು, ಈ ಥರದ್ದು ರಿಪ್ರೊಡಕ್ಟಿವ್ ಹಿಸ್ಟ್ರಿ ಅಂದರೆ ಅದಕ್ಕೆ ಸಂಬಂಧಿಸಿದಂತಹ ವಿಚಾರಗಳು. ಫ್ಯಾಮಿಲಿ ಹಿಸ್ಟ್ರಿ, ಮೆಡಿಕಲ್ ಹಿಸ್ಟ್ರಿ, ರಿಪ್ರೊಡಕ್ಟಿವ್ ಹಿಸ್ಟ್ರಿ ಇಷ್ಟುಗಳನ್ನು ತಗೊಂತೀವಿ. ಇದರ ಜೊತೆಯಲ್ಲಿ ಅದರ ಜೊತೆಗೆ ನಾವು ಜೆನೆಟಿಕ್ ರಿಜಿಸ್ಟ್ರಿ ಅಂತ ಒಂದು ಮಾಡ್ಕೊತೀವಿ. ಅದರಲ್ಲಿ ಅವರ ಹವ್ಯಾಸಗಳು, ಅವರ ಊಟ, ಅವ್ರು ಏನು ಸೇವನೆ ಮಾಡ್ತಾರೆ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್, ಈ ಥರದ್ದು. ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಶೋಧನೆಗೆ ಎಲ್ಲೋ ಒಂದು ಬೆಳಕು ಚೆಲ್ಲುತ್ತೆ. ಈ ಅಂಶಗಳು ಇದೇನು ಮಹಾ ಅಂತ ಅನ್ನಿಸ್ಬೋದು, ಆದರೆ ನಾನು ಹೇಳೋದು ಯಾವುದನ್ನು ನಾವು ಒಂದು ಹುಲ್ಲು ಕಡ್ಡಿನೂ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಪಾಯಿಂಟಲ್ಲಿ ನಮಗೆ ಆ ಒಂದು ವಿಚಾರ ಬೇಕಾಗುತ್ತೆ. ಆದರೆ ಆ ಸಂದರ್ಭಕ್ಕೆ ನಮಗೆ ಅದು ಸಿಗುತ್ತೆ. ನಾವೇನಾದ್ರು ಡಾಕ್ಯುಮೆಂಟ್ ಮಾಡಲಿಲ್ಲ ಅಂದರೆ ಸಿಗದೇ ಇರೋ ಅಂಥ ಸಾಧ್ಯತೆ ಇದೆ. ಅದಕ್ಕೆ ಎಲ್ಲ ವಿಚಾರಗಳು, ಅವರ ಒಂದು ಜಾತಿ, ಧರ್ಮ, ಪಂಗಡ ಎಲ್ಲದನ್ನೂ ಮಾಡ್ತೀವಿ. ಕಾರಣ ಕೆಲವೊಂದು ಜಾತಿಗಳು, ಕೆಲವೊಂದು ಧರ್ಮಗಳಲ್ಲಿ ಕೆಲವು ಕಾಯಿಲೆಗಳು ಪ್ರಾಮಿನೆಂಟ್ ಆಗಿರುತ್ತೆ. ಸೊ ಆವಾಗ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಇನ್ಬ್ರೀಡಿಂಗ್ ಅಂದರೆ ಅದೇ ಜಾತಿಯಲ್ಲಿ ಬಹಳ ಅಲ್ಲಲ್ಲೇ ಮದುವೆ ಆಗಿರ್ತಾರೆ, ರಕ್ತ ಸಂಬಂಧದಲ್ಲಿ ಮದುವೆ ಆಗಿರ್ತಾರೆ. ಕಾಯಿಲೆಗಳು ಏನಾದ್ರು ಇದ್ದರೆ ಹತ್ರದಲ್ಲೇ ಸಂಬಂಧದಲ್ಲೇ ಮದುವೆ ಆಗಿರೋದ್ರಿಂದ ನೋಡೋಕ್ಕೆ ಇಬ್ಬರೂ ಚೆನ್ನಾಗೇ ಇರಬಹುದು, ಆದರೆ ಇವರಲ್ಲಿ ಜೀನಿನ ಒಂದು ನಕಲಿನಲ್ಲಿ ರೂಪಾಂತರ ಆಗಿರುತ್ತೆ, ಮತ್ತು ಹೆಂಗಸಿನ ಜೀನಿನ ಒಂದು ನಕಲಿನಲ್ಲಿ ರೂಪಾಂತರ ಆಗಿರುತ್ತೆ. ಸೊ ನೋಡೋಕ್ಕೆ ಚೆನ್ನಾಗಿದ್ದಾರೆ. ಆದರೆ ಅವರಿಬ್ಬರು ಮದುವೆ ಆದರೆ ಮಗುವಿನ 2 ನಕಲಿನಲ್ಲಿ ರೂಪಾಂತರನ ನಾವು ನೋಡ್ತೀವಿ. ಅಂತಹ ವ್ಯಕ್ತಿಗಳು, ಅವ್ರನ್ನ ವಾಹಕರು ಅಂತ ನಾವು ಕರಿತೀವಿ. ಹಾಗಾಗಿ ಅದೆಲ್ಲ ನಾವು ತಿಳ್ಕೋಬೇಕು ಅಂದರೆ ನಾವು ಪೆಡಿಗ್ರಿ ಅಂತ ಒಂದು ಪೆಡಿಗ್ರಿ ಅನಾಲಿಸಿಸ್ ಅಥವಾ ವಂಶಾವಳಿಯ ಒಂದು ಅನಾಲಿಸಿಸ್ನ ನಾವು ಮಾಡ್ತಾ ಬರ್ತೀವಿ. ಈಗ ಪೆಡಿಗ್ರಿ ಅಂತ ಬರಿಬೇಕಾದ್ರೆ ನಾವು ಅದಕ್ಕೆ ಕೆಲವು ಸಿಂಬಲ್ಗಳಿದೆ, ಒಂದು ಅದಕ್ಕೆ ಆದ ಚಿಹ್ನೆಗಳಿದೆ. ಅದರಲ್ಲಿ ಪುರುಷ ಅಂತಂದರೆ ಸ್ಕ್ವಯರ್ ಥರ ಬರಿತೀವಿ, ಮಹಿಳೆ ಅಂತಂದರೆ ಸರ್ಕಲ್ ಬರಿತೀವಿ. ಅಂದರೆ ಸಂಬಂಧದಲ್ಲಿ ಮದುವೆ ಆದರೆ ಅವೆರಡನ್ನೂ ಜಾಯಿನ್ ಮಾಡಬೇಕಾದ್ರೆ 2 ಲೈನ್ ಹಾಕ್ತೀವಿ. ಈ ಥರ ಕೆಲವೊಂದು ಚಿಹ್ನೆಗಳ ಮುಖಾಂತರ ಈ ಪೆಡಿಗ್ರಿಗಳನ್ನು ಮಾಡ್ಬೋದು. ಇದರ ಹೊರತಾಗಿ ಕೆಲವು ಸಾಫ್ಟ್ವೇರ್ಗಳಿದೆ. ನಾವು ಅದೆಲ್ಲ ಇನ್ಫಾರ್ಮೇಷನ್ನು ಕೊಡ್ತಾ ಬಂದರೆ ಸಾಫ್ಟ್ವೇರೇ ಅದೇ ಎಲ್ಲ ಡಿಸೈನ್ ಮಾಡಿಬಿಡುತ್ತೆ. ಕಂಪ್ಲೀಟ್ ದೊಡ್ಡ ಪೆಡಿಗ್ರಿ, ಎಕ್ಸ್ಟೆಂಡೆಡ್ ಪೆಡಿಗ್ರಿ, 3-4 ಜನರೇಷನ್ನು, ಇವ್ರ ಕಡೆ ಎಷ್ಟು ಜನ ಇದ್ದಾರೆ, ಇವ್ರ ಕಡೆ ಎಷ್ಟು ಜನ ಇದ್ದಾರೆ, ಯಾರಿಗೇನೇನು ತೊಂದರೆ ಇದೆ, ಈ ಥರದ್ದೆಲ್ಲ ನಾವು ಇನ್ಫಾರ್ಮೇಷನ್ ಫೀಡ್ ಮಾಡಿದ್ರೆ ಅದೇ ನಮಗೆ ಕೊಡುತ್ತೆ. ಸೊ ಇದು ಏನಕ್ಕೆ ಬೇಕು ಅಂತಂದರೆ ಇದು ಬಹಳ ಮುಖ್ಯವಾದದ್ದು. ಕಾರಣ ಏನಂತಂದರೆ ಒಂದು ಕುಟುಂಬವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದ್ರೆ ಆ ಕುಟುಂಬದಲ್ಲಿ ಏನು ಕಾಯಿಲೆಗಳಿದೆ, ಕುಟುಂಬದ ಇತರ ಸದಸ್ಯರಿಗೆ ಕಾಯಿಲೆ ಬರುವ ಸಾಧ್ಯತೆ ಏನು, ಬರುವ ಸಾಧ್ಯತೆ ಇದ್ದಂಥ ಪಕ್ಷದಲ್ಲಿ ಮುಂಚೆ ಅವರು ಮುಂಜಾಗ್ರತೆಯಾಗಿ ಏನು ಒಂದು ಅವರು ಪ್ರಿಕಾಷನ್ ಮೆಷರ್ಸ್ ಅಂತ ಅಂತೀವಲ್ಲ ಅದನ್ನು ತಗೋಬಹುದು. ಯಾವ ಅವರ ಒಂದು ಫುಡ್ ಡಯಟಲ್ಲಿ ಚೇಂಜ್ ಮಾಡ್ಕೋಬೋದಾ, ಅಥವಾ ವಾತಾವರಣದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಂಡ್ರೆ ಕಾಯಿಲೆ. ಈಗ ಉದಾಹರಣೆಗೆ ಬಹುವಿಧದ ಅಸ್ವಸ್ಥತೆ, ಅದರಲ್ಲಿ ಒಬಿಸಿಟಿ ಆಗ್ಬೋದು, ಬಂಜೆತನ ಅಥವಾ ಆಸ್ತಮ್ಯಾಟಿಕ್ ಆಗಿರಬಹುದು, ಆಮೇಲೆ ರಕ್ತದೊತ್ತಡ, ಮಧುಮೇಹ, ಇದೆಲ್ಲ ಏನು ಅಂತಂದರೆ ವಾತಾವರಣದ ಒಂದೊಂದು ಪ್ರಚೋದನೆಗಳಿಂದಾಗಿ ಬರುವಂಥದ್ದು.
ಮ್ಯೂಟೇಷನ್ ಆಗಿದೆ, ಆದರೆ ಇದನ್ನು ನಾವು ಪೋಸ್ಟ್ಪೋನ್ ಮಾಡ್ಕೋಬೋದು. ಉದಾಹರಣೆಗೆ ಆಸ್ತಮ್ಯಾಟಿಕ್ ಅಂತಂದರೆ ಬಹುವಿಧದ ಅಸ್ವಸ್ಥತೆ. ಕೆಲವರು ಈಗ ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಸ್ವಿಮ್ಮಿಂಗ್ ಮಾಡೋದು, ಉಸಿರನ್ನು ಹಿಡಿದಿಟ್ಕೊಳ್ಳೋ ಅಂಥದ್ದು, ಅಂದರೆ ನಮ್ಮ ಶ್ವಾಸಕೋಶವನ್ನು ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ರೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಆ ಫ್ಯಾಮಿಲಿಲಿ ಎಲ್ಲರಿಗೂ ಆಸ್ತಮ್ಯಾಟಿಕ್ ಇದ್ದಾರೆ, ತೊಂದರೆ ಇದೆ ಅಂದಾಗ ಮಕ್ಕಳಿಗೆ ಸಣ್ಣದ್ರಿಂದನೇ ನಾವು ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ವ್ಯಾಯಾಮಗಳನ್ನು ಮಾಡಿಸೋದ್ರಿಂದ ಆ ಮಗುವಿಗೆ ಮುಂದೆ ಬರುವಂತಹ ತೊಂದರೆಗಳ ನಿವಾರಣೆ ಆಗುತ್ತೆ. ಅದೇ ಥರ ಬೊಜ್ಜುತನ, ಬಹಳಷ್ಟು ಕುಟುಂಬದ ಸದಸ್ಯರುಗಳಿಗೆ ಅದಿದೆ ಅಂತ ಗೊತ್ತಾದರೆ ಇವರು ಸಣ್ಣಿಗೆ ಇದ್ದಾರೆ, ಆದರೆ ಇವರ ಒಂದು ಆಹಾರದಲ್ಲಿ ವ್ಯತ್ಯಾಸ ಆಗ್ಬೋದು, ಅಥವಾ ಹವ್ಯಾಸದಲ್ಲಿ ವ್ಯತ್ಯಾಸ, ಜೀವನ ಶೈಲಿಯ ಬದಲಾವಣೆಯಿಂದ ಇವರಿಗೂ ಬರಬಹುದು. ಅದು ಬರದೇ ಇದ್ದ ಹಾಗೆ ಮಾಡ್ಕೊಳ್ಳೋದು ಇದೆ ಸಾಧ್ಯತೆ. ಒಳ್ಳೆಯ ಆಹಾರ ಸೇವನೆ, ಆಮೇಲೆ ಒಂದು ವ್ಯಾಯಾಮ ಆಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ಅದನ್ನು ತಡೆಗಟ್ಟಬಹುದು. ಆಗ ಆ ಕಾರಣದಿಂದನೂ ಇದನ್ನು ನಾವು ಅಭ್ಯಾಸ ಮಾಡ್ತೀವಿ. ಬಹಳ ಮುಖ್ಯವಾಗಿ ಆನುವಂಶೀಯ ಕಾಯಿಲೆಗಳು, ಈಗ ಯಾವುದೋ ಒಂದು ಮಗುವಿಗೆ ಬಂದಿದೆ ಅಂದರೆ ಮೊದಲು ಪೆಡಿಗ್ರಿನ ಹಾಕ್ತೀವಿ ನಾವು. ಪೆಡಿಗ್ರಿಲಿ 3-4 ಜನರೇಷನ್ ಇರುತ್ತಲ್ಲ, ಅದನ್ನು ರೋಮನ್ ಲೆಟರಲ್ಲಿ 1, 2, 3, 4 ಅಂತ ಪೆಡಿಗ್ರಿ ಬರೀತೀವಿ. ಆಮೇಲೆ ಅಲ್ಲಿರುವ ಮೆಂಬರ್ಸ್ಗಳನ್ನ ಅರಬಿಕ್ ಅದು ನಂಬರ್ ಇರುತ್ತಲ್ಲ 1, 2, 3, 4 ಅಂತ ಅದನ್ನು ಮೆನ್ಷನ್ ಮಾಡ್ಕೊಂಡು ಒಂದು ಚಾರ್ಟ್ ಥರ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಮಗುವಿಗೆ ಆ ಕಾಯಿಲೆ ಬಂದಿದೆಯಲ್ಲ, ಆ ಕಾಯಿಲೆಯ ಬಗ್ಗೆ ನಮಗೆ ಗೊತ್ತಿರುತ್ತೆ. ಸೊ ಈಗ ಆ ಕಾಯಿಲೆ ಪೆಡಿಗ್ರಿ ಹಾಕಿದಾಗ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, 3 ಜನರೇಷನ್ನಲ್ಲೂ ಕಾಯಿಲೆ ಏನಾದರೂ ಬಂದಿದ್ದರೆ ಅದು ಆಟೋಸೋಮಲ್ ಡಾಮಿನೆಂಟ್ ಅಂತ ಕರಿತೀವಿ. ಆಟೋಸೋಮಲ್ ಪ್ರಾಬಲ್ಯತೆಯ ಕಾಯಿಲೆ ಅಂತ. ಎಲ್ಲ ಜನ್ರೇಷನ್ನಲ್ಲೂ ಇದೆ ಅದು. ಆ ಜನ್ರೇಷನ್ ಅಂತ ನಾವು ನೋಡಿದ್ರೆ ತಾತ, ಮುತ್ತಾತ, ತಂದೆ ಹಿಂಗೆಲ್ಲ ನೋಡ್ಕೊಂಬಂದ್ರೆ ಆ ಒಂದು ಜನರೇಷನ್ನಲ್ಲಿ ಒಬ್ರಿಗೆ ಯಾರಿಗಾರು ಆ ಕಾಯಿಲೆ ಇದೆ. ಒಂದನ್ನು ಸ್ಕಿಪ್ ಆಗಿಲ್ಲ, ಜನರೇಷನ್ ಸ್ಕಿಪ್ ಆಗ್ತಿಲ್ಲ. ಎಲ್ಲ ಜನರೇಷನ್ನಲ್ಲೂ ತಂದೆ ಕಡೆಯಿಂದನೋ ತಾಯಿ ಕಡೆಯಿಂದನೋ ಎಲ್ಲೋ ಒಂದು ಕಡೆ ಅದು ಬಂದಿದೆ. ಹಾಗಾಗಿ ಈ ಮಗುವಿಗೆ ಕಾಯಿಲೆ ಬಂದಿದೆ. ಇದು ಆಟೋಸೋಮಲ್ ಡಾಮಿನೆಂಟ್ ಅಂತ. ಪ್ರಾಬಲ್ಯತೆ, ಆಟೋಸೋಮಲ್ ಅಂದರೆ ನಮ್ಮ ವರ್ಣತಂತುಗಳಲ್ಲಿ ಆಟೋಸೋಮ್ಗಳು ಅಂತಿದೆ, ಲಿಂಗ ನಿರ್ಧರಿಸುವ ವರ್ಣತಂತುಗಳು ಅಂತ ಇದೆ. ಲಿಂಗ ನಿರ್ಧರಿಸುವ ವರ್ಣತಂತುಗಳು ನಮ್ಮ ಲಿಂಗವನ್ನು ನಿರ್ಧರಿಸೋದು, ಗಂಡು ಅಥವಾ ಹೆಣ್ಣಾಗಬೇಕು ಅಂತ ನಿರ್ಧಾರ ಮಾಡೋದು ಲಿಂಗ ನಿರ್ಧಾರಕ ವರ್ಣತಂತುಗಳು. ಅದನ್ನು ಬಿಟ್ಟು ಮಿಕ್ಕಿದವು ಆಟೋಸೋಮ್ಗಳು ಅಂತ ಕರಿತೀವಿ, ಕಾಯವರ್ಣತಂತುಗಳು ಅಂತ. ಇಡೀ ದೇಹದ ಎಲ್ಲ ಕ್ರಿಯೆ, ಲಿಂಗ ನಿರ್ಧರಿಸೋದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಕ್ರಿಯೆನ ಮಾಡೋದು ಈ ಆಟೋಸೋಮ್ಗಳು. ಈ ಆಟೋಸೋಮ್ಗಳ ಜೀನ್ಸಲ್ಲಿ ಏನಾದರೂ ಮ್ಯೂಟೇಷನ್ ಆಗಿದ್ದರೆ ಆ ಮಗುವಿಗೆ ಅದು ಬಂದಿರುತ್ತೆ. ಅದು ಎಲ್ಲ ಜನರೇಷನ್ನಲ್ಲೂ ಇದ್ದಾಗ ಪ್ರಾಬಲ್ಯತೆ ಒಂದು ಕಾಪಿ ಇದ್ರೂ ಸಾಕು. ತಂದೆಲಿ ಒಂದು ಮ್ಯೂಟೇಷನ್ ಆಗಿದ್ರೂ ಸಾಕು, ಅಥವಾ ತಾಯಿಲಿ ಒಂದಾಗಿದ್ರೂ ಸಾಕು, ಆ ಕಾಯಿಲೆ ಬಂದ್ಬಿಡುತ್ತೆ. ಅದು ಪೆಡಿಗ್ರಿಯಿಂದ ನಮ್ಗೆ ಗೊತ್ತಾಗೋದು. ಇನ್ನು ಆಟೋಸೋಮಲ್ ರಿಸೆಸಿವ್ ಅಂತೀವಿ. ಅದರಲ್ಲಿ ಏನಂದರೆ ಜನ್ರೇಷನ್ ಸ್ಕಿಪ್ ಆಗಿರುತ್ತೆ. ತಾತ ಆ ಕಡೆ ಒಬ್ರಿಗೆ ಯಾರಿಗೋ ಮನೇಲಿರುತ್ತೆ, ನೆಕ್ಸ್ಟ್ ಜನ್ರೇಷನ್ ಇರಲ್ಲ, ಅದ್ರ ನೆಕ್ಸ್ಟ್ ಜನ್ರೇಷನ್ ಬಂದಿದೆ, ಸ್ಕಿಪ್ ಆಗಿರುತ್ತೆ. ಅದು ಆಟೋಸೋಮಲ್ ರಿಸೆಸಿವ್ ಅಂತ ಕರಿತೀವಿ. ಇದು ಬರಬೇಕು ಅಂತಂದರೆ ತಂದೆ ಕಡೆಯಿಂದನೂ ತೊಂದರೆ ಆಗಿರಬೇಕು, ರೂಪಾಂತರ ಆಗಿರಬೇಕು ಒಂದು ನಕಲಿನಲ್ಲಿ, ತಾಯಿಯ ಒಂದು ನಕಲಿನಲ್ಲಿ ರೂಪಾಂತರ ಆಗಿರಬೇಕು. ಇಬ್ಬರು ಚೆನ್ನಾಗಿದ್ದಾರೆ, ಸೆಕೆಂಡ್ ಜನ್ರೇಷನ್ನಲ್ಲೂ ಏನೂ ಕಾಣಿಸ್ಕೊಂತ ಇಲ್ಲ ಕಾಯಿಲೆ, ಬಟ್ ಹಿಡನ್ ಅದು ಒಳಗಡೆ ಇದೆ. ಅವರು ಮದುವೆ, ಅದಕ್ಕೆ ರಕ್ತ ಸಂಬಂಧದಲ್ಲಿ ಮದುವೆ ಆಗಬಾರ್ದು ಅಂತ ಹೇಳೋದು. ನಾನು ಸುಮಾರು ವಿಡಿಯೋಗಳಲ್ಲಿ ಅದನ್ನು ಹೇಳಿದ್ದೀನಿ. ನೋಡಕ್ಕೆ ಚೆನ್ನಾಗಿರ್ತಾರೆ, ಈಗ ನನಗೆ ಗೊತ್ತಿಲ್ಲ, ಈಗ ನನ್ನ ಜೀನಿನ ಯಾವ ಜೀನಿನ ಒಂದು ನಕಲಿನಲ್ಲಿ ರೂಪಾಂತರ ಆಗಿದೆ ಗೊತ್ತಿಲ್ಲ, ನಾನು ಚೆನ್ನಾಗಿದ್ದೀನಿ. ಅದೇ ಥರ ನಾನು ನಮ್ಮ ಸಂಬಂಧಿಯನ್ನು ಯಾರನ್ನಾರು ಮದುವೆ ಆಗಿದ್ದರೆ ಅವರು ನೋಡೋಕೆ ಚೆನ್ನಾಗಿರ್ತಾರೆ. ಇಬ್ಬರು ಮದುವೆ ಆದರೆ ಹುಟ್ಟುವ ಮಕ್ಕಳಿಗೆ ಕಾಯಿಲೆ ಬರುವ ಸಾಧ್ಯತೆ 3:1 ಅಂತಂತೀವಿ. 4 ಮಕ್ಕಳಲ್ಲಿ ಒಂದಕ್ಕೆ ಸಂಪೂರ್ಣ ಕಾಯಿಲೆ ಬಂದ್ಬಿಡುತ್ತೆ, ಒಂದು ಆರೋಗ್ಯವಾಗಿರುತ್ತೆ. 2 ಮಕ್ಕಳು ವಾಹಕರು, ಒಂದು ಸೆಗೆನು ಈ ತಂದೆ ತಾಯಿ ಯಾವ ಥರ ವಾಹಕರಾಗಿದ್ದರು ಆ ಥರ ಒಂದು ನಕಲಿನಲ್ಲಿ ತೊಂದರೆ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರ್ತಾರೆ. 3 ಮಕ್ಕಳು ನೋಡೋಕ್ಕೆ ಚೆನ್ನಾಗಿರ್ತಾರೆ, ಒಂದು ಮಗುಗೆ ಕಾಯಿಲೆ ಇರುತ್ತೆ. ಆ 3ರಲ್ಲಿ 2 ಮಕ್ಕಳಿಗೆ ಒಳಗಡೆ ಇರುತ್ತೆ, ಹೊರಗಡೆ ಕಾಣಿಸ್ಕೊಂಡಿರಲ್ಲ. ಆದರೆ ಒಂದು ಮಗು ಮಾತ್ರ ಒಳಗಡೆ ಹೊರಗಡೆ ಆರೋಗ್ಯವಾಗಿ ಇರೋಂಥದ್ದು. ಇದನ್ನು ಪೆಡಿಗ್ರಿಯಿಂದ ನಾವು ಕಂಡುಹಿಡಿಬಹುದು. ಇನ್ನು ಪೆಡಿಗ್ರಿಯಿಂದ ಈ ನಮ್ಮ ಲಿಂಗ ನಿರ್ಧರಿಸುವ ವರ್ಣತಂತು ಅಂತ ಹೇಳಿದೆ, X ಮತ್ತು Y ಕ್ರೋಮೋಸೋಮ್. ಪುರುಷರಲ್ಲಿ XY ಇರುತ್ತೆ, ಮಹಿಳೆಯರಲ್ಲಿ XX ಇರುತ್ತೆ. ಈ X ವರ್ಣತಂತುವಿನಲ್ಲಿ ಏನಾದರೂ ರೂಪಾಂತರ ಆದರೆ ಅದು ಜಿಗ್ಜ್ಯಾಗ್ ಅಥವಾ ಕ್ರಿಸ್ ಕ್ರಾಸ್ ಪ್ಯಾಟರ್ನಲ್ಲಿ ಬರುತ್ತೆ. ಅಂದರೆ ತಾತನಿಂದ ಮೊಮ್ಮಗನಿಗೆ ಬರುತ್ತೆ, ತಾಯಿಗೆ ಬರಲ್ಲ. ತಾಯಿ ವಾಹಕಗಳು, ಆದರೆ ಮೊಮ್ಮಗನಿಗೆ ಬಂದಿರುತ್ತೆ ಅದು. ಕಾರಣ ಪುರುಷರಲ್ಲಿ ಬರೀ ಒಂದೇ X ಇರೋದ್ರಿಂದ X-ಅಲ್ಲೇ ತೊಂದರೆ ಇದೆ. ಅದು ಅದನ್ನು ಕೌಂಟ್ರ್ ಪಾರ್ಟ್ ಮಾಡೋಕ್ಕೆ ಬೇರೆ X ಇಲ್ಲ. ಆದರೆ ಮಹಿಳೆಯರಿಗೆ ಯಾಕೆ ಬಂದಿಲ್ಲ ಅದು ಅಂದರೆ ಅವಳಿಗೆ 2 X ಇರುತ್ತೆ,
ಒಂದು ಹಾಳಾಗಿರುತ್ತೆ, ಅದ್ರದ್ದು ಕೆಲಸನ ಇನ್ನೊಂದು ಮಾಡ್ತಾ ಇರುತ್ತಿದ್ದು, ಒಂದು ಎಕ್ಸ್ಟ್ರಾ ಒಂದು ಇದು ಇದ್ದಂಗೆ. ಇದು ಹಾಳಾದರೆ ನಮಗೆ ಅದೊಂದು ಸಪೋರ್ಟಿವ್ ಆಗಿದೆ ಅಂತ ಹೇಳ್ತೀವಲ್ಲ, ಆ ಥರ. ಬಟ್ ಪುರುಷರಲ್ಲಿ ಬರೀ ಒಂದೇ ಎಕ್ಸ್ ಇರೋದ್ರಿಂದ ಅದರಲ್ಲಿ ತೊಂದರೆ ಆದರೆ ಕಾಯಿಲೆ ಬರುತ್ತೆ. ಇದನ್ನು ಕ್ರಿಸ್ ಕ್ರಾಸ್ ಪ್ಯಾಟ್ರನ್ ಆಫ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ತಾತನಿಂದ ಮಗಳ ಮುಖಾಂತರ ಮೊಮ್ಮಗಳಿಗೆ ಬರುವಂಥದ್ದು. ಕ್ವೀನ್ ವಿಕ್ಟೋರಿಯಾ ಫ್ಯಾಮಿಲಿ ನಾವು ನೋಡಿದಾಗ ಹೀಮೋಫಿಲಿಯಾ ಅಂತ ಒಂದು ಕಾಯಿಲೆ ಅದು. ಅದು ಪೆಡಿಗ್ರಿ ಹಾಕಿದ್ರೆ ಇವಾಗಲೂ ನಮಗೆ ಸಿಕ್ಕುತ್ತೆ. ಅವರು ಕ್ವೀನ್ ವಿಕ್ಟೋರಿಯಾ ಪೆಡಿಗ್ರಿ ನೋಡಿದ್ರೆ, ಇದೇ ವಂಶಾವಳಿ ನೋಡಿದ್ರೆ, ಅದರಲ್ಲಿ ಅಗಸ್ಟಸ್ ಅಂತ ಅವರ ತಂದೆ ಆಗಿ ಅವರಿಗೆ ಆ ಮ್ಯೂಟೇಷನ್ ಆಗಿತ್ತು. ಆ ಮ್ಯೂಟೇಷನ್ನು ಮಗಳ ಕ್ವೀನ್ ವಿಕ್ಟೋರಿಯಾಗೆ ಇತ್ತು. ಆದರೆ 2 ಎಕ್ಸ್ ಇರೋದ್ರಿಂದ ಆಕೆ ನೋಡೋಕ್ಕೆ ನಾರ್ಮಲ್ ಆಗಿದ್ಲು, ಗೊತ್ತಾಗ್ತಿರ್ಲಿಲ್ಲ. ಆಕೆಗೆ ಹುಟ್ಟುವ ಎಲ್ಲ ಹೆಣ್ಣು ಮಕ್ಕಳಿಗೂ ಅದು ಕ್ಯಾರಿ ಆಗಿತ್ತು. ಅವರಿಂದ ಎಲ್ಲ ಗಂಡು ಮಕ್ಕಳಿಗೂ, ಆಕೆಗೆ ಎಷ್ಟು ಗಂಡು ಮಕ್ಕಳು ಹುಟ್ಟಿದ್ರು ಎಲ್ಲರಿಗೂ ಹಿಮೋಫಿಲಿಯಾ. ಆಮೇಲೆ ಆ ಹೆಣ್ಣು ಮಕ್ಕಳು ಮದುವೆಯಾಗಿ ಬೇರೆ ಕಡೆ ಹೋಗಿದಾರಲ್ಲ, ಸ್ಪ್ರೆಡ್ ಆಯಿತು ನೋಡಿ ಎಲ್ಲ ಯುರೋಪ್ದು ಬೇರೆ ಬೇರೆ ಕಂಟ್ರಿ, ಅವರೆಲ್ಲ ಕ್ಯಾರಿಯರ್ಸು. ಅವರಿಂದ ಅವರಿಗೆ ಹುಟ್ಟುವ ಗಂಡು ಮಕ್ಕಳಿಗೆ ಕಾಯಿಲೆ ಬಂತು. ಹಾಗಾಗಿ ಕ್ರಿಸ್ ಕ್ರಾಸ್ ಅಥವಾ ಜಿಗ್ಸಾಕ್ ಪ್ಯಾಟರ್ನ್ ಆಫ್ ಹೋಲ್ ಯುರೋಪಲ್ಲಿ ಹಿಮೋಫಿಲಿಯಾ ಇತ್ತು. ಹಿಮೋಫಿಲಿಯಾ ಅಂದರೆ ರಕ್ತಸ್ರಾವ ನಿಲ್ಲಲ್ಲ. ಈಗ ಬೆರಳು ಎಲ್ಲ ಕುಯ್ಕಂಡ್ವು ಅಂದರೆ ನಿಲ್ಲಲ್ಲ, ಅದು ಫ್ಲೋ ಆಗ್ತಾನೆ ಇರುತ್ತೆ. ಇವಾಗ ಅದಕ್ಕೆ ಕ್ಲಾಟಿಂಗ್ ಫ್ಯಾಕ್ಟರ್ಗಳಿದೆ. ಇವಾಗ ಏನು ಮಾಡ್ತಾರೆ, ಕೆಲವ್ರಿಗೆ ಆ ಕಾಯಿಲೆ ಇರೋರು ಏನು ಮಾಡ್ತಾರೆ ಅಂದರೆ, ಅವ್ರು ಎಲ್ಲೇ ಹೋದ್ರ ಜೊತೆಲಿ ಆ ಎನ್ಸೈಮ್ನ ತಗೊಂಡೋಗ್ತಾರೆ. ಇಲ್ಲ ಅಂತಂದರೆ ಈಗ ಎಲ್ಲೋ ಕಾಡಲ್ಲಿ ಹೋದ್ರು ಅಂತ ಇಟ್ಕೊಳ್ಳಿ, ಎಲ್ಲೋ ಹೋಗಿದ್ರು, ಏನೋ ಅಥವಾ ಏನೋ ಆಯಿತು, ಬ್ಲೀಡಿಂಗ್ ಶುರು ಆಯಿತು, ನಿಲ್ಲಲ್ಲ. ಎಲ್ಲೋ ಕಟ್ಸಾಯಿತು, ನಿಲ್ಲಲ್ಲ. ಹಿಂದಿನ ಕಾಲದಲ್ಲಿ ನೋಡಿ, ಯುದ್ಧಕ್ಕೆಲ್ಲ ಹೋದಾಗ ಒಂದು ಕಟ್ಟಾಯಿತು ಅಂದರೆ ಅವ್ನು ಸತ್ತಾನೆ, ಅವನು ಇನ್ನು ನಿಲ್ತಾ ಇರಲಿಲ್ಲ ಅದು ಬ್ಲೀಡಿಂಗು. ಆಮೇಲೆ ಹೆರಿಗೆ ಆಗಬೇಕಾದ್ರೂ 2 ಎಕ್ಸಲ್ಲಿ ಏನಾದ್ರು ತೊಂದರೆ ಇದ್ದ ಪಕ್ಷದಲ್ಲಿ ಆವಾಗ ಅವರು ಡೆಲಿವರಿ ಆಗೋ ಸಂದರ್ಭದಲ್ಲಿ ಬ್ಲೀಡಿಂಗ್ ನಿಲ್ತಾ ಇರಲಿಲ್ಲ. ಸೊ ಇದು ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಕರಿತೀವಿ. ಇದನ್ನ ವಂಶಾವಳಿಯಿಂದ ನಾವು ಕಂಡುಹಿಡಿಬಹುದು. ಈಗಲೂ ಸಿಕ್ಕುತ್ತೆ ಇಂಟರ್ನೆಟ್ಟಲ್ಲಿ ನೀವು ಹೋದರೆ, ವಿಕ್ಟೋರಿಯಾ ವಂಶಾವಳಿ ಅಂತ ನೋಡಿದ್ರೆ ನಿಮಗೆ ಹಿಮೋಫಿಲಿಯಾ ಕಾಯಿಲೆದು ಅದು ಏನು ದೊಡ್ಡ ಫ್ಯಾಮಿಲಿ, ಅದು ಎಷ್ಟು ಜನಕ್ಕೆ ಅದಾಗಿದೆ ಅನ್ನೋದು ಎಷ್ಟು ನೀಟಾಗಿ ನಾವು ಒಂದು ಡಯಾಗ್ರಮೆಟಿಕ್ ರೆಪ್ರೆಸೆಂಟೇಷನ್ ಮಾಡಿ ಅದನ್ನ ನೋಡಬಹುದು. ಆ ಥರ. ಆಮೇಲೆ ವೈವರ್ಣ ತಂತುವಿನಲ್ಲಿ ಏನಾದರೂ ತೊಂದರೆ ಇದ್ದರೆ ಅದು ಯಾವ ರೀತಿ ಬಂದಿರುತ್ತೆ ಅಂದರೆ ಎಲ್ಲ ಜನ್ರೇಷನಲ್ಲೂ ಬಂದಿರುತ್ತೆ. ಅದರಿಂದ ತೊಂದರೆಗಳು ಅಂಥದ್ದೇನಿರಲ್ಲ. ಅದೇನಾದರೂ ಅದು ವೈವರ್ಣ ತಂತುವಿನ ಕೆಲವು ಜೀನ್ಗಳಲ್ಲಿ ಮ್ಯೂಟೇಷನ್ ಆದರೆ ಬಂಜೆತನ ಬರುತ್ತೆ, ಬಟ್ ಮುಂದೆ ಕಂಟಿನ್ಯೂ ಆಗಲ್ವಲ್ಲ, ಅದು ಬಂಜೆತನ ನೆಕ್ಸ್ಟ್ ಜನ್ರೇಷನ್ಗೆ ಹೋಗಲ್ವಲ್ಲ. ಹಾಗಾಗಿ ಮತ್ತು ಮೈಟೋಕಾಂಡ್ರಿಯಲ್ ಡಿಸಾರ್ಡರ್ಸ್ ಅಂತ ಇದೆ. ಮೈಟೋಕಾಂಡ್ರಿಯಾ ಅಂತ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಎನರ್ಜಿ ಕೊಡುವಂತಹ ಒಂದು ಸೆಲ್ ಆರ್ಗನಲ್ಲು, ಅದರಲ್ಲೂ DNA ಇದೆ. ಅದರಲ್ಲಿ ಏನಾದರೂ ಮ್ಯೂಟೇಷನ್ ಆದರೆ ಅದು ತಾಯಿಯಿಂದ ಎಲ್ಲ ಮಕ್ಕಳಿಗೂ ಬರುತ್ತದು. ಹೌದಾ? ತಾಯಿಗೇನಾದರೂ ಅದು ಮೈಟೋಕಾಂಡ್ರಿಯಲ್ ಡಿಸಾರ್ಡರ್ ಇದ್ದರೆ ಗಂಡು ಮಕ್ಳಿಗೂ ಬರುತ್ತೆ, ಹೆಣ್ಣು ಮಕ್ಳಿಗೂ ಬರುತ್ತೆ, ಎಲ್ಲ ಜನ್ರೇಷನಲ್ಲಿ ಎಲ್ಲರಿಗೂ ಬರುತ್ತೆ. ಅದಕ್ಕೆ ತಾಯಿದು ನಾವು ಮೈಟೋಕಾಂಡ್ರಿಯಲ್ ಡಿಸಾರ್ಡರ್ ಅಂದಾಗ ತಾಯಿಯಿಂದನೇ ಬರುತ್ತೆ, ತಂದೆಯಿಂದ ಬರಲ್ಲ. ತಂದೆಗೆ ಮ್ಯೂಟೇಷನ್ ಇದ್ರೂ ಬರಲ್ಲ, ತಾಯಿಲಿದ್ರೆ ಮಾತ್ರ ಬರೋಂಥದ್ದು. ಇದೆಲ್ಲ ನಾವು ಯಾವ ರೀತಿ ಕಂಡುಹಿಡಿತೀವಿ ಅಂತಂದರೆ ಪೆಡಿಗ್ರಿಯಿಂದ ಕಂಡುಹಿಡಿಯೋಂಥದ್ದು. ಸೊ ನೀವು ಏನೇ ಬೇರೆದು ಈ ಮಾಲಿಕ್ಯುಲರ್ ಲೆವೆಲಲ್ಲಿ ನಮ್ಮ ಜೀನ್ಗಳನ್ನು ನಾವು ಅಭ್ಯಾಸ ಮಾಡೋದಕ್ಕೆ ಮೊದಲು ಇದು ಒಂದು ಬೇಸಿಕ್ ಟೂಲ್ ಅಂತ ಅಂತೀವಿ ನಾವು. ಇದನ್ನು ನೋಡ್ಕೊಂಡು ಇದು ಈ ಥರ ಕಾಯಿಲೆ ಇರಬಹುದಾ ಅಂತ ಒಂದು ಅಂದಾಜು ಮಾಡಿ ನಂತರ ನಾವು ಕಂಟಿನ್ಯೂ ಆಗೋಕ್ಕೆ ಇದು ಒಂದು ಬೇಸ್ ಥರ. ಹಾಗಾಗಿ ಹಿಂದಿನ ಕಾಲದಲ್ಲೂ ಇದ್ರ ಬಗ್ಗೆ ಜನಕ್ಕೆ ನಾಲೆಡ್ಜ್ ಇತ್ತು. ಈಗ ಕುದುರೆಗಳ ಬಗ್ಗೆ ನಾನು ಹೇಳಿದೆ, ಕೆಲವು ತಳಿಗಳ ಬಗ್ಗೆ, ಒಳ್ಳೆ ತಳಿ ನಮಗೆ ಬೇಕು ಅಂತಂದರೆ ನಾವು ಆ ಒಂದು ತಳಿಯ ಇದನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಅದು ಜನರೇಷನ್ ಟು ಜನರೇಷನ್ನು ಅದು ಪಾಸ್ ಆನ್ ಆಗುತ್ತೆ ಅಂತೇಳಿ. ನೋಡಿ, ಮೊದಲೆಲ್ಲ ರಾಜ ಮಹಾರಾಜರು ಅವರು ಹೆಣ್ಣು ತರಬೇಕಾದ್ರೆ ಒಳ್ಳೆ ವಂಶ, ಒಳ್ಳೆ ಆರೋಗ್ಯವಾಗಿರಬೇಕು, ಇದೆಲ್ಲ ಏನಕ್ಕೆ ಅಂತಂದರೆ ವಿಚಾರಿಸ್ತಾ ಇದ್ರು. ಏನಕ್ಕೆ ಅಂದರೆ ರಾಜ್ಯಭಾರ ಮಾಡೋಕ್ಕೆ ಒಳ್ಳೆ ಸಮರ್ಥ ರಾಜ ಬೇಕು ಅಂದರೆ, ಮಗು ಬೇಕು ಅಂದರೆ ಅದು ತಂದೆ ತಾಯಿಗಳು ಆರೋಗ್ಯವಂತರಾಗಿದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ವಂಶಾವಳಿ ಅನ್ನೋದು ಮಾನವ ತಳಿಶಾಸ್ತ್ರದಲ್ಲಿ ಒಂದು ಬೇಸಿಕ್ ಟೂಲ್. ಅದು ಸುಮ್ಮನೆ ನಾವು ಅದು ಹಾಕಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗೋಗುತ್ತೆ ಎಲ್ಲಿ ತೊಂದರೆ ಇದೆ, ಇದು ಯಾವ ಥರದ ತೊಂದರೆ, ಇದನ್ನು ಯಾವ ರೀತಿ ಡೀಲ್ ಮಾಡಬೇಕು ಅಂತ. ಹಾಗಾಗಿ ಅದಕ್ಕೆ ಮೊದಲು ಹಳ್ಳಿಯಲ್ಲಿ ನೀವು ಹೇಳಿದ್ರಿ ಕೆಲವೊಬ್ಬರು ಜನ ಅದನ್ನು ಡಾಕ್ಯುಮೆಂಟ್ ಮಾಡ್ತಿದ್ರು ಅಂತ, ಅವರು ಸುಮ್ಮನೆ ಹೆಸರು ಮಾಡ್ತಾಯಿದ್ರು, ಬಟ್ ಈ ಕಾಯಿಲೆ ಬಗ್ಗೆ ಮಾಡ್ತಿರ್ಲಿಲ್ಲ, ಸುಮ್ಮನೆ ಒಂದು ನಾಲೆಡ್ಜ್ಗೋಸ್ಕರ. ಒಂಥರ ಈ ಥರ ಫ್ಯಾಮಿಲಿ ಇಷ್ಟು ಜನ ಇದ್ದರು, ಇವ್ರ ಹೆಸರು ಹೀಗೆ ಈ ಥರ ಎಲ್ಲ ಇರೋದು. ಬಟ್ ಆರೋಗ್ಯದಲ್ಲಿ ಏನೂ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ. ಆರೋಗ್ಯದ ಬಗ್ಗೆ ಡಾಕ್ಯುಮೆಂಟ್ ಮಾಡಿಬಿಟ್ರೆ ಖಂಡಿತವಾಗ್ಲೂ 3 ಜನ್ರೇಷನ್ ನೀವು ನೋಡಿದ್ರೆ ಈ ಫ್ಯಾಮಿಲಿಲಿ ನೆಕ್ಸ್ಟ್ ಇವ್ರಿಗೆ ಡಯಾಬಿಟಿಕ್ ಬರುತ್ತೆ, ಇವ್ರಿಗೆ ಬಂಜೆತನ ಹೇಳ್ಬಿಡ್ಬೋದು, ನಾವು ಆರಾಮಾಗಿ ಹೇಳ್ಬೋದು ಡಾಕ್ಯುಮೆಂಟ್ ಮಾಡಿದ್ರೆ. ಕರೆಕ್ಟ್. ಸೊ ಮತ್ತೆ ಇನ್ನೊಂದು ಅಂದರೆ ಈಗಲೂ ಕೂಡ
ಇದರ ಅರಿವಿಲ್ಲದೆ ಒಂದಷ್ಟು ಮಂದಿ ಈಗ ಮದುವೆ ಆಗಬೇಕು ಅಂತ ಒಂದು ಕುಟುಂಬಗಳ ಜೊತೆ ಡಿಸ್ಕಸ್ ಮಾಡುವಾಗ ಪರೋಕ್ಷವಾಗಿ ವಿಚಾರಿಸ್ತಾರೆ. ಹೌದು, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಆಯುಷ್ಯ ಎಷ್ಟು ದೀರ್ಘಾಯುಷಿಗಳಿದ್ರ ಅಥವಾ ಅಲ್ಪಾಯುಷಿಗಳ ಆರೋಗ್ಯ ಚೆನ್ನಾಗಿದ್ರೆ, ಅವರ ತಾತ ಮುತ್ತಾತಂದ್ರೆಲ್ಲ ಎಷ್ಟು ವರ್ಷ ಬದುಕಿದ್ರು, ಈ ರೀತಿ ಎಲ್ಲ ವಿಚಾರಣೆ ಮಾಡ್ತಾರೆ. ಅಂದ್ರೆ ಅದು ಕೂಡ ಒಂದು ಪರೋಕ್ಷವಾಗಿ ಇದರ ಒಂದು ಭಾಗ ಆಗಿರ್ಬೋದಾ ಅಂತ. ಆಮೇಲೆ ಜೆನೆಟಿಕ್ ಕೌನ್ಸಿಲರ್ ಅಂತ ಕೌನ್ಸಿಲಿಂಗ್ ಮಾಡ್ತಾರೆ ಯಾವುದೋ ಕಾಯಿಲೆ ಇದ್ದಾಗ. ಅವ್ರು ಕೇಳೋದೇ ಇದು ಬೇಸಿಕ್ ಕ್ವೆಶನ್, ಹೇಗಿತ್ತು ಈಗ ನೋಡಿ ಕ್ಯಾನ್ಸರ್ ಇದರಲ್ಲಿ ಕುಟುಂಬದಲ್ಲಿ ತುಂಬ ಜನಕ್ಕೆ ಕ್ಯಾನ್ಸರ್ ಇದ್ರೆ ಇವರಿಗೂ ಬರುವ ಸಾಧ್ಯತೆ ಇದೆ. ನಾನು ಬಂದೇ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಬರುವ ಸಾಧ್ಯತೆ ಹೆಚ್ಚು, ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ. ಅವಾಗ ಏನು ಮಾಡಬೇಕು ಅಂತಂದರೆ, ಸುಮ್ಮನೆ ಈಗ ನಮ್ಮ ಒಂದು ತಾಯಿ ಮನೆ ಕುಟುಂಬ ಅಂತ ನಾವು ನೋಡಿದ್ರೆ ಒಂದು 15 ಡೆತ್ ಕ್ಯಾನ್ಸರಿಂದನೇ ಆಗಿದೆ. ಅಲ್ಲ ಹೇಳೋದು ಪೆಡಿಗ್ರಿ ಅಂತ, ನಾನೇ ಪೆಡಿಗ್ರಿ ಹಾಕಿ ನೋಡಿದ್ದೀನಲ್ಲ. ನಮ್ಮ ಅಜ್ಜಿಯ ತಾಯಿ ಕ್ಯಾನ್ಸರಿಂದ ತಿರೋಗಿದ್ದು. ಅವರು ಕ್ಯಾನ್ಸರ್ ಅಂತ ಗೊತ್ತಿಲ್ಲ ಆವಾಗಿನ ಕಾಲದಲ್ಲಿ, ಮಾಟ ಮಾಡಿಸ್ಬಿಟ್ಟಿದ್ರು, ರಕ್ತಕಾರಿ ಸತ್ರು ಅಂತಂತಾರೆ. ಅದು ಮಾಟ ಗೀಟ ಏನೂ ಅಲ್ಲ, ಅದು ಬ್ಲಡ್ ಕ್ಯಾನ್ಸರ್. ಅದು ಅವಾಗ ಗೊತ್ತಿಲ್ಲ ಅವ್ರಿಗೆ. ಅಯ್ಯೋ ತುಂಬ ಚೆನ್ನಾಗಿದ್ರು, ತುಂಬ ಅನುಕೂಲವಾಗಿದ್ರು, ಅವರು ನೋಡಿ ಹೊಟ್ಟೆ ಕಿಚ್ಚಿಂದ ಯಾರೋ ಮಾಟ ಮಾಡಿಸಿ ರಕ್ತಕಾರಿ ಸತ್ರು. ರಕ್ತಕಾರ ಸಾಯೋದು ಅಂದರೆ ಲುಕಿಮಿಯಾ ಆಗೋಗಿರುತ್ತೆ, ಬ್ಲಡ್ ಕ್ಯಾನ್ಸರ್ ಅಂತ ಅಂತೀವಲ್ಲ, ಅದಾಗಿ ತೀರೋಗಿರೋದು. ನಂತರ ನಮ್ಮ ಅಜ್ಜಿಯ 3-4 ಜನ ತಂಗಿರು ಕ್ಯಾನ್ಸರಿಂದನೇ ತೀರೋದ್ರು. ಅದು ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಪೆಡಿಗ್ರಿ ಹಾಕಿದ್ರೆ ಗೊತ್ತಾಗುತ್ತೆ, ಅವ್ರ ಮಕ್ಕಳಿಗೆ ಒಂದಷ್ಟು ಜನ ಕ್ಯಾನ್ಸರಿಂದ ತೀರೋಗಿದ್ದಾರೆ. ಸೊ ರಿಸ್ಕ್, ವೆರಿ ರಿಸ್ಕ್ ಫ್ಯಾಮಿಲಿ ಅದು, ಎಲ್ಲರಿಗೂ ರಿಸ್ಕು ಆ ಫ್ಯಾಮಿಲಿಯಲ್ಲಿ ಇರೋರಿಗೆ. ಅಂದರೆ ಈ ಥರ ಪೆಡಿಗ್ರಿ ನಾವು ನೋಡಿದಾಗ, ಅದೇ ನಮ್ಮ ತಂದೆ ಮನೆ ಕಡೆ ನಾವು ನೋಡಿದ್ರೆ ಪೆಡಿಗ್ರಿ ಯಾರಿಗೂ ಯಾವುದು ಕಾಯಿಲೆನೇ ಇಲ್ಲ ಅವ್ರಿಗೆ. ಎಲ್ಲ ರೈತಾಪಿ ಕುಟುಂಬದವರು ತುಂಬಾನೇ ಯಾವ ಕಾಯಿಲೆನೂ ಇರಲಿಲ್ಲ, ವಯಸ್ಸಾಗಿ ನಂತರ ತಿರೋಗಿರೋ ಅಂಥದ್ದು, ವಯೋಸಹಜ ಅಂತ ಅಂತೀವಲ್ಲ ಅದು. ಅದು ಬಿಟ್ಟು ಬೇರೆ ಏನೂ ತೊಂದರೆಗಳೇ ಇಲ್ಲ. ತಾಯಿ ಮನೆಯದು ಪೆಡಿಗ್ರಿ ನೋಡಿದ್ರೆ ಅದು ಸ್ವಲ್ಪ ಭಯನೇ ಥರ ಅಂತ ಪೆಡಿಗ್ರಿ ಅದು. ಹಾಗಾಗಿ ಈ ಪೆಡಿಗ್ರಿ ನಮಗೆ ಒಂದು ಅಂದಾಜು ಕೊಡುತ್ತೆ, ಇದು ಕಾಯಿಲೆ ಬರುವ ಸಾಧ್ಯತೆ, ಬಂದೇ ಬರಬೇಕು ಅಂತಲ್ಲ, ಬರುವ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ತಿಳಿಸುತ್ತೆ. ಬಹಳ ಅದ್ಭುತವಾಗಿ ನಮ್ಮ ವೀಕ್ಷಕರಿಗೆ ವಂಶಾವಳಿ ಮತ್ತು ಈ ಪೆಡಿಗ್ರಿನ್ ಬಗ್ಗೆ, ಸೊ ಇದರಿಂದ ಏನೆಲ್ಲ ಉಪಯೋಗಗಳಿದೆ, ಎಷ್ಟು ಮಾಹಿತಿ ನಮಗೆ ಗೊತ್ತಾಗುತ್ತೆ. ಸುಮ್ಮನೆ ಅಂದಾಜು ನಾವೇ, ಅದಕ್ಕೇನು ತುಂಬ ಜೆನೆಟಿಕ್ಸ್ ಬಗ್ಗೆ ತಿಳ್ಕೋಬೇಕು ಅಂತೇನಿಲ್ಲ. ಸುಮ್ಮನೆ ನಿಮ್ಮ ತಂದೆ ಕಡೆ ಎಷ್ಟು ಜನ ಇದ್ರು, ಹೇಗೆ ಸತ್ರು ನೋಡೋದು ಅಲ್ಲ. ಈಗ ವಯಸ್ಸಾದಾಗ ತೀರೋಗಿರ್ತಾರೆ, ಬಟ್ ಒಂದು ಕಾರಣ ಇರುತ್ತೆ. ಅದೇನು ಕಾರಣ, ತಾಯಿ ಕಡೆ ಏನು ಕಾಯಿಲೆಗಳಿದೆ. ಈಗ ನೋಡಿ ಕೆಲವರಿಗೆ ತಂದೆನೂ ಡಯಾಬಿಟಿಕ್ಕು, ತಾಯಿನೂ ಡಯಾಬಿಟಿಕ್ಕು, ಈ ಕಡೆನೂ ಎಲ್ಲ ಡಯಾಬಿಟಿಕ್ ಅಂದಾಗ ಮಕ್ಕಳಿಗೆ ಅದು ಆ ಪ್ರಾಬಬಿಲಿಟಿ ಆಫ್ ಇದು ಎಷ್ಟಿರುತ್ತೆ ಅಂದರೆ, ಲೋಡೆಡ್ ಗನ್ ಅದು. ಯಾವಾಗ ಬೇಕಾದ್ರೂ ಟ್ರಿಗರ್ ಅಂದರೆ ಹೊರಗಡೆ ಎಕ್ಸ್ಟರ್ನಲ್ ಫ್ಯಾಕ್ಟರ್, ಯಾವಾಗ ಬೇಕಾದ್ರೂ ಕಾಯಿಲೆ ಬರ್ಬೋದು. ಸುಮ್ಮನೆ ಹಾಗೆ ನೋಡಿದ್ರು ಗೊತ್ತಾಗೋಗುತ್ತೆ. ಕರೆಕ್ಟ್. ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಲ್ವಾ. ಸೊ ಹಾಗಾಗಿ ಈ ಪೆಡಿಗ್ರಿನ್ ಬಗ್ಗೆ ಇರ್ಬೋದು, ವಂಶಾವಳಿ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂಥ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.